ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಎನ್ವಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಹಿರಿಯ ಸಿವಿಲ್ ನ್ಯಾಯಾಧೀಶ SR ಮಾಣಿಕ್ಯ ಅವರಿಂದ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ. SM ಪಂಡಿತ್ ರಂಗಮಂದಿರದ ಬಳಿ ಕಲ್ಲಿನಿಂದ ತಲೆಜಜ್ಜಿ ಕುತ್ತಿಗೆ ಕೊಯ್ದು ಬರ್ಬರ ಕೊಲೆ. ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಹರಿಹರ ಸಭಾಂಗಣದಲ್ಲಿ ಜರುಗಿದ ಕವಿಗೋಷ್ಠಿ 2018 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಹಾಗೂ ಕನ್ನಡ ಅಧ್ಯಯನ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜನೆ. ಸೇಡಂ ರಸ್ತೆಯ ಭಾವಸಾರ ನಗರದಲ್ಲಿರುವ ಹಿಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯಿಂದ ಉಚಿತ ಶಿಬಿರ. ಕಲಬುರಗಿಯ ಖೂಬಾ ಪ್ಲಾಟ್ನ ಶಿವಮಂದಿರದಲ್ಲಿ ಜರುಗಿದ ಸ್ವಯಂವರ ಪಾರ್ವತಿ ಯಾಗ. ದಿಗ್ವಿಜಯ ನ್ಯೂಸ್, ಕನ್ನಡ ಮೆಟ್ರಿಮನಿ ಹಾಗೂ ವಿಜಯವಾಣಿ ಕನ್ನಡ ದಿನಪತ್ರಿಕೆಯಿಂದ ಆಯೋಜನೆ. ಕಲಬುರಗಿಯ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿರುವ ರಾಜೀವ್ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆ ಡಿಸೆಂಬರ್ 7 ಮತ್ತು 8ರಂದು ಅದ್ದೂರಿಯಾಗಿ ಜರುಗಿದ RMES ಫಾರ್ಮಾ ಎಕ್ಸಿಬಿಷನ್ 2018. ಡಿಸೆಂಬರ್ 16ರಿಂದ ಸೊಲ್ಲಾಪುರದ ಬಸವಾರೂಢ ಮಠದಲ್ಲಿ ಸಹಸ್ರಚಂಡಿ ಯಜ್ಞ. ಈಶ್ವರಾನಂದ ಮಹಾಸ್ವಾಮೀಜಿ ಮತ್ತು ಟ್ರಸ್ಟಿ ಗುಂಡೇರಾವ್ ಪದ್ಮಾಜಿ ಅವರಿಂದ ಮಾಹಿತಿ. ನಿವೇಶನ ಹಂಚಿಕೆ ಅನ್ಯಾಯ ಸರಿಪಡಿಸದಿದ್ದರೆ ಹೋರಾಟ ನಡೆಸಲಾಗುವುದು. ಈಶಾನ್ಯ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಮಾಲೀಕರ ಸಂಘದ ಹೇಳಿಕೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ಇಂದು ನಗರದ ಎನ್ವಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶ SR ಮಾಣಿಕ್ಯ ಅವರು ಚಾಲನೆ ನೀಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಎನ್ವಿ ಪದವಿ ಪೂರ್ವ ಕಾಲೇಜು, ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘ ಕಲಬುರಗಿ ಹಾಗೂ ಮಾನವ ಹಕ್ಕುಗಳ ಹಿತರಕ್ಷಣಾ ವೇದಿಕೆ ಬೆಂಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವು ದಿನಾಂಕ 13 ಡಿಸೆಂಬರ್ 2018 ಗುರುವಾರದಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಎನ್ವಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ SR ಮಾಣಿಕ್ಯ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಎನ್ವಿ ಪದವಿ ಪೂರ್ವ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರಾದ ರಂಜನಾ ಯಜುರ್ವೇದಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘ ಕಲಬುರಗಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ಹಿರೇಮಠ, ಎನ್ವಿ ಪದವಿ ಪೂರ್ವ ಕಾಲೇಜು ಕಲಬುರಗಿಯ NSS ಅಧಿಕಾರಿಗಳಾದ NR ಕುಲಕರ್ಣಿ ಹಾಗೂ ಎನ್ವಿ ಪಾಲಿಟೆಕ್ನಿಕ್ ಕಾಲೇಜು ಕಲಬುರಗಿಯ ಉಪನ್ಯಾಸಕರಾದ ಭರತೇಶ್ ಬೆಳಗುಂದಿ ಆಗಮಿಸಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಮತ್ತು ಪೊಲೀಸ್ ದೂರು ಪ್ರಾಧಿಕಾರದ ಬಗ್ಗೆ ಮಾತನಾಡಲು ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಸಿದ್ದರಾಮಯ್ಯ ಹಿರೇಮಠ ಆಗಮಿಸಿದ್ದರು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಸತ್ಕರಿಸಲಾಯಿತು. ತದನಂತರ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಡೆಫಿನಿಷನ್ ಆಫ್ ಹ್ಯೂಮನ್ ರೈಟ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಾನವನಿಗೆ ಹಕ್ಕಿದೆ ಅಂತ. ಮಾನವ ಹುಟ್ಟಿನಿಂದ ಹಕ್ಕುಗಳು, ಹುಟ್ಟಿನಿಂದ ಪಡೆದ ಹಕ್ಕುಗಳು ಯಾವುವು ಹೇಳಿ, ಗೊತ್ತಿರೋದು ಹೇಳಿ. ಇಲ್ಲೇ ಯಾರಿಗೂ ಎಕ್ಸಾಮ್ ಮಾಡಲ್ಲ ಅಥವಾ ನಿಮ್ಮನ್ನು ಫೇಲ್ ಮಾಡೋ ಪ್ರಶ್ನೆ ಇಲ್ಲ ಅಥವಾ ನಿಮಗೆ ಶಿಕ್ಷೆ ಕೊಡುವಂತ ಇದ್ದ. ನಿಮ್ಗೆ ತಿಳಿದಿರೋದು ಏನ್ ತಿಳಿದಿದೆ ಅಂತ ತಿಳ್ಕೊಂಡು ಧಾರ್ಮಿಕ ಹಕ್ಕು, ಎಸ್, ಸಮಾನತೆ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಎಸ್. ಈ ಹಕ್ಕುಗಳನ್ನ ಯಾರು ಕೊಟ್ಟರು? ಹೂ ಹ್ಯಾಸ್ ಗಿವನ್ ಟು ದಿ ಹ್ಯೂಮನ್ ಬೀಯಿಂಗ್. ಯಾರು ಕೊಟ್ಟಿದ್ದೀವಿ ಹಕ್ಕುಗಳನ್ನ? ಹಾಗಿದ್ರೆ ಈಗ 48ನೇ ಇಸ್ವಿನಲ್ಲಿ ಇವ್ರು ಹೇಳಿ, ನಿಮ್ಮ ಪ್ರಾಧ್ಯಾಪಕರು ಹೇಳಿ, 48ನೇ ಇಸ್ವಿಲಿ ಹಕ್ಕುಗಳನ್ನ ವಿಶ್ವಸಂಸ್ಥೆಯವರು ಗುರುತಿಸಿದ್ರು. ಆಗ 48ಕ್ಕಿಂತ ಹಕ್ಕು ಇರಲಿಲ್ವೇನೋ ಮನುಷ್ಯನಿಗೆ? ಇತ್ತಲ್ಲ, ಅವನಿಗೆ ಬದುಕು ಹಕ್ಕಿತ್ತು, ಜೀವಿಸುವ ಹಕ್ಕಿತ್ತು, ವಿದ್ಯಾರ್ಜನೆ ಪಡೆಯುವಂಥ ಹಕ್ಕಿತ್ತು, ಸಮಾನತೆ ಹಕ್ಕಿತ್ತು,
ಆದರೆ ಅವುಗಳನ್ನ ಮಾನವ ಹಕ್ಕುಗಳು ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ನೈಸರ್ಗಿಕ ಅಥವಾ ಸ್ವಾಭಾವಿಕ ಹಕ್ಕು ಅಂತ ಕರಿತೇವೆ. ನ್ಯಾಚುರಲ್ ರೈಟ್ಸ್ ಅಂತ ಅದನ್ನ ಮೊದಲು ಕರಿತೀವಿ. ನ್ಯಾಚುರಲ್ ರೈಟ್ಸ್ ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಹಕ್ಕುಗಳು. ಯಾರು ಅದನ್ನ ಕೊಡುವಂತ ಪ್ರಶ್ನೆ ಇಲ್ಲ. ಈಗ ನಾವು ಒಂದು ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಹಕ್ಕು ಬಂದ್ಬಿಡ್ತದೆ. ಏನ್ ಹಕ್ಕು ಬರ್ತದೆ? ಮೊದಲನೇದಾಗಿ ತಂದೆ ತಾಯಿಗಳ ಜೊತೆ ಜೀವಿಸುವಂತ ಹಕ್ಕು. ಈ ಹಕ್ಕನ್ನೇನು ಕಾನೂನು ಪ್ರಕಾರ ಕೊಟ್ಟಿದ್ದಾರ? ನೀವು ಪೇರೆಂಟ್ ಜೊತೆನೆ ಬಾಳ್ವೆ ಮಾಡ್ಬೇಕು ಅಂತ ಯಾವ್ದಾದ್ರು ಕಾನೂನಲ್ಲಿದೆಯೋ? ಇಲ್ಲ. ಆ ಮಗು ಹುಟ್ಟಿದ ಕೂಡಲೇ ತಂದೆ ತಾಯಿಗಳ ಜೊತೆ ಜೀವನ ಮಾಡಲ್ಲೇನು? ದಟ್ ಇಟ್ಸೆಲ್ಫ್ ಈಸ್ ಎ ನ್ಯಾಚುರಲ್ ರೈಟ್. ಆ ಜೀವಿಸುವ ಹಕ್ಕು ಏನಿದೆ ಅದು ಮಗು ಹುಟ್ಟಿದ ಕೂಡಲೇ ತಂದೆ ತಾಯಿಗಳ ಜೊತೆ ಜೀವಿಸುವಂತ ಹಕ್ಕು ಏನ್ ಬಂತು ಅದು ಸ್ವಾಭಾವಿಕವಾದ ಹಕ್ಕು. ಇಂತಹ 16-15 ಸ್ವಾಭಾವಿಕ ಹಕ್ಕುಗಳನ್ನ ಒಂದು ಕಾನೂನಿನ ಮಾನ್ಯತೆ ಕೊಡುವುದಕ್ಕೋಸ್ಕರ ಕಾನೂನಿನ ಮಾನ್ಯತೆ ಕೊಟ್ಟು ಅದಕ್ಕೊಂದು ಕಾನೂನಿನ ಶಕ್ತಿಯನ್ನು ನೀಡಬೇಕು ಅನ್ನೋದಕ್ಕೋಸ್ಕರ 1948ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯವರು ಈ ಮಾನವ ಹಕ್ಕುಗಳನ್ನು ರೆಕಗ್ನೈಸ್ ಮಾಡಿ UN ಚಾರ್ಟರ್ ಅಂತಕ್ಕಂಥ ಒಂದು ಒಪ್ಪಂದದ ರೀತ್ಯ ಇಂತಿಂಥ ಹಕ್ಕುಗಳು ಮಾನವರಿಗೆ ಇದೆ ಅಂತ ಹೇಳಿ, ಹಾಗೆ ವಿಶ್ವಸಂಸ್ಥೆಯವರು ಹೇಳಿದಂಥ ಎಲ್ಲ ಹಕ್ಕುಗಳು ನಮ್ಮ ಭಾರತದ ಸಂವಿಧಾನದಲ್ಲಿ ಈಗಾಗಲೇ ಅಡಕಾಗಿದೆ. ಸೊ ಭಾರತದ ಸಂವಿಧಾನ ಏನಿದೆ ಇದು ಅತ್ಯಂತ ಉತ್ಕೃಷ್ಟವಾದ ಒಂದು ಸಂವಿಧಾನ ಇದೆ. ಯಾಕಪ್ಪ ಅಂತಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನೀವು ನೋಡ್ಬೋದು. ಈಗ ಮೊದಲನೇದಾಗಿ ಸಂವಿಧಾನವನ್ನು ಜಾರಿಗೆ ತಂದಂಥ ದಿನಾಂಕ ಯಾವುದು? ಒಬ್ರು ಹೇಳಿ, ಒಬ್ರು ಯಾರು? ಒಬ್ರು 1950 ಜನವರಿ 26 ಅಂತ. ಆದರೆ 1948ನೇ ಇಸವಿಯಲ್ಲೇ ಅದನ್ನ ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿನಲ್ಲಿ ಸಂವಿಧಾನವನ್ನು ಮಂಜೂರು ಮಾಡಿದ್ರು. ಕೂತ್ಕೊಳ್ಳಿ, ಮಂಜೂರು ಮಾಡಿದ್ರು. 50ರಲ್ಲಿ ಗಣರಾಜ್ಯ ಆದ ನಂತರ ಮತ್ತೆ ಅದನ್ನು ರೆಕಗ್ನಿಷನ್ ಮಾಡಿದ್ರು ಅಂತಕ್ಕಂಥದ್ದು. ಸೊ ಈ ಭಾರತದ ಸಂವಿಧಾನ ಏನಿದೆ ಸುಮಾರು ಇವರು ಹೇಳೋದು, ನಿಮ್ಮ ಪ್ರಾಧ್ಯಾಪಕರು ಹೇಳಿದಂತೆ ಈಗ ಸುಮಾರು 78 ವರ್ಷ ಆಯಿತು. 78 ವರ್ಷದಿಂದಲೂ ಸಂವಿಧಾನ ನಮ್ಮ ಹಕ್ಕುಗಳನ್ನು ಸಂರಕ್ಷಿಸುವಂಥ ಕರ್ತವ್ಯವನ್ನು ಮಾಡ್ತಾ ಇದೆ. ವಾಟ್ ಯು ಮೀನ್ ಬೈ ಲಾ? ನಿಮಗೆ ಗೊತ್ತಿರೋ ಡೆಫಿನೇಷನ್ ಹೇಳಿ, ಪುಸ್ತಕ ಡೆಫಿನೇಷನ್ ಬೇಡ. ವಾಟ್ ಯು ಮೀನ್ ಬೈ ಲಾ? ಮಾನವನ ಕೆಟ್ಟ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದು ಕಾನೂನು ಅಂತ. ಹಾಗಾದ್ರೆ ಒಳ್ಳೆ ನಡಿಕೆ ನಿಯಂತ್ರಣ ಮಾಡೋಕ್ಕೆ ಕಾನೂನು ಬೇಡವೇನು? ಬೇಕು ತಾನೆ ಕಾನೂನು, ಅಲ್ವಾ? ಕೂತ್ಕೊಳ್ಳಿ. ಈ ಕಾರ್ಯಕ್ರಮದಲ್ಲಿ ಎನ್ವಿ ಕಾಲೇಜಿನ ಅನೇಕ ಜನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ಬಳಿ ಕಲ್ಲಿನಿಂದ ತಲೆಜೆಜ್ಜಿ ಕುತ್ತಿಗೆ ಕೊಯ್ದು ಬರ್ಬರವಾಗಿ ಕೊಲೆಯಾದ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿದ್ದು, ಇಂದು ಬೆಳಗ್ಗೆ ಕೂಡ ಸಾರ್ವಜನಿಕ ಉದ್ಯಾನವನದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ವ್ಯಕ್ತಿಯೊಬ್ಬನ ಶವ ಪತ್ತೆಯಾಗಿದೆ ಎಂದು ಎಸ್ಪಿಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ. ಈ ದಿನ ಬೆಳಗ್ಗೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಏನು ಪಬ್ಲಿಕ್ ಗಾರ್ಡನ್ ಇದೆ ಅಲ್ಲಿ ಒಂದು ಬಾಡಿ ಮತ್ತು ಅದರ ಪಕ್ಕದಲ್ಲಿರುವಂಥ ಗ್ಯಾಲಕ್ಸಿ ಹೋಟ್ಲ್ ಮುಂಭಾಗ ಇನ್ನೊಂದು 2 ಅಪರಿಚಿತ ಶವಗಳು ಸಿಕ್ಕಿದೆ. ತಲೆಯನ್ನು ಕಲ್ಲಿನಿಂದ ಜಜ್ಜಿ ಕುತ್ತಿಗೆ ಕೊಯ್ದು ವ್ಯಕ್ತಿಯೊಬ್ಬನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಕಲಬುರಗಿ ನಗರದಲ್ಲಿ ನಡೆದಿದೆ.
ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ಬಳಿ ಕೊಲೆಯಾದ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ಕಳೆದ 2 ದಿನಗಳ ಹಿಂದೆ ಈ ಕೊಲೆ ನಡೆದಿರಬಹುದು ಎಂದು ಎಸ್ಪಿ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ವಿಷಯ ತಿಳಿಯುತ್ತಲೇ ಘಟನಾ ಸ್ಥಳಕ್ಕೆ ಧಾವಿಸಿದ ಬ್ರಹ್ಮಪುರ ಪಿಐ ಶ್ರೀಮಂತ ಇಲ್ಲಾಳ ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳದ ಸಿಬ್ಬಂದಿಗಳು ಸ್ಥಳದ ಪರಿಶೀಲನೆ ಕೈಗೊಂಡಿದ್ದಾರೆ. ಕೊಲೆಯಾದ ವ್ಯಕ್ತಿಯ ವಯಸ್ಸು ಸುಮಾರು 40ರಿಂದ 45 ಇದ್ದು ಬಲಗೈ ಮೇಲೆ ಅಣವೀರ ಎಂದು ಹಚ್ಚೆ ಇದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಜಾರಿಯಲ್ಲಿದೆ. ಅದರಲ್ಲಿ ಒಂದು ಶವ ಸುಮಾರು 2 ಅಥವಾ 3 ದಿನದ ಹಿಂದೆ ಕೊಲೆ ಮಾಡಿರುವಂಥ ಸಾಧ್ಯತೆ ಇದೆ. ಮುಖ ಎಲ್ಲ ಕೊಳ್ತೋದಂಗಾಗಿದೆ, ಬಟ್ ಇಂಜುರೀಸ್ ಇದೆ ಮತ್ತು ಕಲ್ಲೆತ್ತಾಕಿರುವಂಥದ್ದು ಕಾಣುತ್ತೆ. ಇನ್ನೊಂದು ಶವ ಏನಿದೆ ಅದು ಯಾವುದೇ ಎಕ್ಸ್ಟರ್ನಲ್ ಇಂಜುರೀಸ್ ಮೇಜರ್ ಇಲ್ಲ. ಅದು ಮೋಸ್ಟ್ಲಿ ಏನಾದರೂ ಹೆಲ್ತ್ ಪ್ರಾಬ್ಲಮಿಂದ ಅಥವಾ ಫಿಟ್ಸು ಅಥವಾ ಆಯತ ಬಿದ್ದು ಡೆತ್ ಆಗಿರುವಂಥ ರೀತಿಯಲ್ಲಿ ಕಾಣುತ್ತೆ. ಬಟ್ ಅದನ್ನು ಕೂಡ ಅವ್ರು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರನ್ನ ಕರೆಸ್ಕೊಂಡು ಅವ್ರದ್ದೇನು ಅನುಮಾನ ಇದೆ ಆ ಪ್ರಕಾರ ಕಂಪ್ಲೇಂಟ್ ತೊಗೊಳ್ತೀವಿ. ಇನ್ನು ಅದೇ ರೀತಿ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಸುಮಾರು 40ರಿಂದ 45 ವಯಸ್ಸಿನ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಬೋರಲಾಗಿ ಬಿದ್ದ ಸ್ಥಿತಿಯಲ್ಲಿ ಈ ಶವ ಪತ್ತೆಯಾಗಿದ್ದು ಬಾಯಿಯಿಂದ ರಕ್ತ ಬಂದಿರುವುದು ಬಿಟ್ಟರೆ ಶವದ ಮೈ ಮೇಲೆ ಯಾವುದೇ ಗಾಯಗಳಾಗಿರುವುದು ಕಂಡು ಬಂದಿಲ್ಲ. ಶವದ ಕೈಯಲ್ಲಿ 2 ಫೋಟೋಗಳು ಪತ್ತೆಯಾಗಿವೆ. ಈ 2 ಶವ ಏನಿದ್ದಾವೆ ಅಪರಿಚಿತ ವ್ಯಕ್ತಿಗಳದೇ ಇದೆ. ಹಾಗಾಗಿ ಅವರ ಪತ್ತೆ ಏನು ಅಂತ ಗೊತ್ತಾದರೆ ನಂತರ ಯಾವ ಕಾರಣಕ್ಕಾಗಿ ಅವ್ರ ಸಾವಾಗಿದೆ ಅಂತ ಮೆಡಿಕಲ್ ಎಕ್ಸಾಮಿನೇಷನ್ನು ಮತ್ತು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ ಹಾಗೂ ಅವರ ಕುಟುಂಬ ವರ್ಗದವ್ರು ಏನು ಫಿರ್ಯಾದಿ ನೀಡ್ತಾರೆ ಅದನ್ನು ನಾವು ಪರಿಗಣನೆ ತೊಗೊಂಡ್ಬಿಟ್ಟು ತನಿಖೆ ಮಾಡಿ ಈ ಕೃತ್ಯಗಳ ಹಿಂದೆ ಯಾರಾದರೂ ವ್ಯಕ್ತಿಗಳು ಅಕಸ್ಮಾತ್ ಇದ್ದರೆ ಅದನ್ನು ಕೂಡ ಪತ್ತೆ ಮಾಡೋಂಥ ಕೆಲಸ ಮಾಡುತ್ತೆ. ಸದ್ಯಕ್ಕೆ ನಮಗೆ ಮೇಲ್ನೋಟಕ್ಕೆ ಕಾಣ್ತಿರೋಂಥದ್ದು ಒಂದು ಮರ್ಡರ್ ಇದೆ, ಇನ್ನೊಂದು ಅನ್ಯಾಚುರಲ್ ಡೆತ್ ಇದೆ. ಸ್ಥಳಕ್ಕೆ ಬ್ರಹ್ಮಪುರ ಪೊಲೀಸರು ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳ ಸಿಬ್ಬಂದಿಗಳು ಸ್ಥಳವನ್ನ ಪರಿಶೀಲಿಸಿದ್ದಾರೆ. ಈ ಕುರಿತು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಶವ ಪತ್ತೆ ಪ್ರಕರಣ ದಾಖಲಾಗಿದ್ದು ತನಿಖೆ ಜಾರಿಯಲ್ಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಹಾಗೂ ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಕವಿಗೋಷ್ಠಿ 2018 ಜರುಗಿತು. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಹಾಗೂ ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರ ಸಹಯೋಗದಲ್ಲಿ ಕವಿಗೋಷ್ಠಿ 2018 ಕಾರ್ಯಕ್ರಮವು ದಿನಾಂಕ 13ನೇ ಡಿಸೆಂಬರ್ 2018 ರಂದು ಬೆಳಿಗ್ಗೆ 11 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ಹರಿಹರ ಸಭಾಂಗಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಪ್ರೊಫೆಸರ್ ಸಿ ಸೋಮಶೇಖರ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಹಿರಿಯ ಲೇಖಕರಾದ ಶಂಕರಯ್ಯ ಘಂಟಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಟಿ. ಪೋತೆ ವಹಿಸಿದ್ದರು. ಒಂದು ಕಾಲಕ್ಕೆ ಟೀಕೆಗೊಳಗಾಗಿರ್ತಕ್ಕಂಥ ಬರಹ ಇವತ್ತೊಂದು ಮನ್ನಣೆ ಪಡಿತಾರೆ. ಯಾಕೆ ಕವಿ ಹೆಚ್ಚು ಓದಬೇಕು, ತಪಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಹೇರಳವಾದ ಅನುಭವ ಯಾರಿಗಿರ್ತದೆ ಅಥವಾ ಗ್ರಹಿಸುವ ಶಕ್ತಿ ಯಾರಿಗಿರ್ತದೆ ಅವ್ರು ಒಳ್ಳೆ ಕವಿತೆಯನ್ನು ಕೊಡಬಲ್ಲರು. ನಾವೊಂದು 100 ಪುಟದ ಪುಸ್ತಕದ ಭಾವವನ್ನ ಒಂದು ಕವಿತೆ ಹೇಳ್ಬೋದು. ಆ ರೀತಿ ಈ ಕಾರಣಕ್ಕಾಗಿ ಹೆಚ್ಚು ಓದ್ಬೇಕು ಅಂತ ಹೇಳಿ. ಜಾನಪದದಲ್ಲಿ ನೀವು ಗಮನಿಸ್ಬೇಕು, ಇಡೀ ರಾಮಾಯಣವನ್ನ ರಾತ್ರಿ ಎಲ್ಲ ಕೇಳ್ತೀವಿ, ದಿನಗಟ್ಟಲೆ ಆಡ್ತಿದ್ರಿ ಇದೆಲ್ಲ. ದಶರಥನ ತಂದ, ರಾವಣನ ಕೊಂದ, ಸೀತೆಯನ್ನು ತಂದ. ಜನಪದರು ಅನಕ್ಷರಸ್ಥರು ಇಡೀ ರಾಮಾಯಣವನ್ನ 3 ಪದಗಳಲ್ಲಿ ಕಟ್ಟಿಟ್ಟಿದ್ದಾರೆ. ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನು ತಂದ. ನಾವು ಇಡೀ ರಾಮಾಯಣ ತಿಳ್ಕೋಬೇಕಾದ್ರೆ 2 ವರ್ಷನೇ ಓದ್ತೀವಿ. 2 ವರ್ಷನೇ ಓದಿದ್ರು ರಾಮಾಯಣ ಪೂರ ಓದಿರಲ್ಲ. ಆದ್ರೆ ನಮ್ಮ ಜನಪದರು ಅನುಭವದ ಕಾರಣಕ್ಕಾಗಿ, ಅನುಭವದ ಹಿನ್ನೆಲೆಯಲ್ಲಿ ಇಡೀ ರಾಮಾಯಣವನ್ನ 3 ಸಾಲಿನಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು, ಕವಿಯಾದವನಿಗೆ ಅನುಭವ ಬಹಳ ಮುಖ್ಯ. ಈ ಕವಿಗೋಷ್ಠಿಯಲ್ಲಿ ಕವಿಗಳಾದ ಪ್ರಭಾಕರ ಜೋಶಿ, ಶಂಶಾದ್ ಬೇಗಂ, ಪ್ರೇಮಾ ಹೂಗಾರ, ಸುನಿತಾ ಪುಂಡಲಿಕ, ಡಾಕ್ಟರ್ ಸುರೇಶ್ ಬಡಿಗೇರ, ವಿಕ್ರಮ್ ತೇಜಸ್, ರಾಮಕೃಷ್ಣ ಯಾದವ, ರಾಜಕುಮಾರ್ ಮಾಳಗೆ, ಪರಶುರಾಮ ಮಾಳಲಿಕರ, ಶಕುಂತಲಾ ಪಾಟೀಲ, ಪರಮೇಶ್ವರ ಶಟಕಾರ, ರಾಹುಲ್ ಕಟ್ಟಿ, ಕಪಿಲ ಚಕ್ರವರ್ತಿ, ಪ್ರಭಾಕರ ಕುಂಬಾರ, ಎಚ್.ಎಸ್. ಬೇನಾಳ, ಪೀರಣ್ಣ ಸಜ್ಜನ್ ಭಾಗವಹಿಸಿದ್ದರು.
ದನಿ ಮುರಿದ ಕೋಗಿಲೆ ಮತ್ತೆ ನೀ ಹಾಡಬೇಕಿದೆ. ಇಲ್ಲಿ ಅಲ್ಲಿ ಎಲ್ಲೇ ಮೀರಿ ಮತ್ತೆ ನೀ ಹಾಡಬೇಕಿದೆ. ಕಡಲು ಕಟ್ಟಿದೆ ಹಡಗಿಗೆ ಕಂಕಣ ಬೇರಲ್ಲ ನೀ ಕಡೆ. ಧ್ಯಾನ ಮೌನ ಮೀರಿ ಮತ್ತೆ ನೀ ಹಾಡಬೇಕಿದೆ. ಕಾಣುವ ಬಯಲಿಗಿಂತ ಎದೆಯ ಬಯಲು ಮಿಗಿಲಿದೆ. ಸಾವು ನೋವು ಮೀರಿ ಮತ್ತೆ ನೀ ಹಾಡಬೇಕಿದೆ. ಜೀವ ಜ್ಯೋತಿ ಒಂದು ಭಾವ ಜ್ಯೋತಿ ಬಂದು ಸೇರಲಿ. ಎಲ್ಲ ಇಲ್ಲಗಳನ್ನು ಮೀರಿ ಮತ್ತೆ ನೀ ಹಾಡಬೇಕಿದೆ. ಅಲ್ಲೆಲ್ಲೋ ಮೈಲಿಗೆ ಮನಸ್ಸುಗಳ ವಾಸನೆಯ ಸದ್ದು, ಮನಸ್ಸುಗಳ ವಾಸನೆಯ ಸದ್ದು. ಪ್ರೇಮದ ಜ್ಯೋತಿ ಬೆಳಗಬೇಕಿದೆ ಮತ್ತೆ ನೀ ಹಾಡಬೇಕಿದೆ, ಮತ್ತೆ ನೀ ಹಾಡಬೇಕಿದೆ. ಧನ್ಯವಾದ. ಸಿಕ್ಕ ಪುರಸ್ಕಾರಕ್ಕೆ ತಿರಸ್ಕಾರ ಮಾಡುತ್ತಾರೆ, ಸಿಕ್ಕ ಪುರಸ್ಕಾರಕ್ಕೆ ತಿರಸ್ಕಾರ ಮಾಡುತ್ತಾರೆ. ಸಿಗದೇ ಇದ್ದಾಗ ನಾವು ಹಿಂದುಳಿದವರು, ನಾವು ಹಿಂದುಳಿದವರು ಎಂದು ಹೇಳುತ್ತಾರೆ. ಓಟಿನಾಶೆಗಾಗಿ ನೋಟು ತೋರಿಸುತ್ತಾರೆ, ಓಟಿನಾಶೆಗಾಗಿ ನೋಟು ತೋರಿಸುತ್ತಾರೆ. ಸೀಟು ಸಿಕ್ಕ ಮೇಲೆ ಬೂಟು ತೋರಿಸುತ್ತಾರೆ. ಕಾಸಿನಾಸೆಗಾಗಿ ಹೇಸದ ಜನಕ್ಕೆ ಮೋಸ ಮಾಡುತ್ತಾರೆ, ಕಾಸಿನಾಸೆಗಾಗಿ ಹೇಸದ ಜನಕ್ಕೆ ಮೋಸ ಮಾಡುತ್ತಾರೆ. ಬಾಲ ಬದುಕರಿಗೆ ಬಂಗಲೆ ಕಟ್ಟುತ್ತಾರೆ. ಕನ್ನಡದ ವ್ಯಾಮೋಹಕ್ಕಾಗಿ ಇಂಗ್ಲಿಷ್ ಬೇಡವೆನ್ನುತ್ತಾರೆ. ತಮ್ಮ ಮಕ್ಕಳಿಗೆ ಮಾತ್ರ ಮಮ್ಮಿ ಡ್ಯಾಡಿ ಕಲಿಸುತ್ತಾರೆ. ಕಪಟ ನಾಟಕವಾಗಿ ಅಪ್ಪಟ ಕನ್ನಡಿಗರಿಸಿಕೊಳ್ಳುತ್ತಾರೆ. ಸತ್ತ ರೈತನ ಹೆಣದ ಮೇಲೆ ಹೈಟೆಕ್ ಸರ್ಕಾರ ನಡೆಸುತ್ತಾರೆ. ಸಹೋದರ ಸಹೋದರಿ ಎಂದು ಭಾಷಣ ಬಿಗಿಯುತ್ತಾರೆ. ಸದ್ದಿಲ್ಲದೆ ಸೆರಗು ಹಿಡಿದು ಸರಸ ಮಾಡುತ್ತಾರೆ. ರಾಸಗಿಳಿಗೆ ಜೋತು ಬೀಳುತ್ತಾರೆ. ಮೋಸಗಾಟಕ್ಕೆ ಮುಹೂರ್ತಗೊಳ್ಳುತ್ತಾರೆ. ಸಾಟಿ ಇಲ್ಲದ ಮಹಿಳೆಗೊಬ್ಬ ಭೇಟಿಯಾಗುತ್ತಾನೆ. ಎಟ್ಟಿ ಚಡ್ಡಿಗಳಿಗೆಲ್ಲ ಶೋಭಾಯಮಾನವಾಗುತ್ತವೆ. ರಾಧೆಯ ರೋಮಾಂಚನಕ್ಕೆ ಕುಂಬಿಗಳೆಲ್ಲ ಕುಂಬಿಗಳಾಗುತ್ತವೆ. ಶಿವಾನುಭವ ಗೋಷ್ಠಿಯಲ್ಲಿ ತೇಜಸ್ಸು ಹರಿಯುತ್ತದೆ, ತೇಜಸ್ಸು ಹರಿಯುತ್ತದೆ. ಆಸೆಯೇ ದುಃಖದ ಮೂಲವೆಂದ ಬುದ್ಧನ ಮರೆತೆವು. ದುರಾಸೆಗೆ ಮಿತಿ ಇಲ್ಲದೆ ಸರಿದಾರಿಗಳ ಮರೆತೆವು. ನಡೆಯುವ ದಾರಿ ಸೇರುವ ದಡ ಯಾವುದೆಂದು ತಿಳಿಯದೆ ನಡೆದೆವು. ಜೀವನದ ಸತ್ಯವ ಅರಿಯದೆ ಮಾಯದ ಮೋಹದಿ ಮರುಳಾದೆವು. ಬದುಕಿನ ಪರಿಹಾರ ಮಾರ್ಗ ತಿಳಿಸಿದ ಬುದ್ಧನ ಮರೆತೆವು. ಮಾನವ ಜನ್ಮದ ಹಿರಿಮೆಯ ಅರಿಯದೆ ಮರುಳಾದಿ ನಡೆದೆವು. ಬದುಕಿನುದ್ದಕ್ಕೂ ಸಂಘರ್ಷದ ಜೀವನ ನಡೆಸುವೆವು. ಜೀವನವೇ ಸಾಕೆಂದು ಹಿಡಿಶಾಪ ಹಾಕುವೆವು. ಮಾನವ ಜನ್ಮದ ಗುರಿ ಯಾವುದೆಂದು ಅರಿಯುತ್ತಿಲ್ಲ. ಒಳ್ಳೆಯದು ಕೆಟ್ಟದು ಯಾವುದೂ ನಮಗೆ ತಿಳಿಯುತ್ತಿಲ್ಲ. ದೇವರಿಗೂ ಜಾತಿಯ ಸಂಕೋಲೆಯ ಬೇಲಿ ಕಟ್ಟುತ್ತಿರಲ್ಲ. ನಮ್ಮ ದೇವರು ನಿಮ್ಮ ದೇವರು ಶ್ರೇಷ್ಠ, ಕನಿಷ್ಠ ಕದನ ಶುರುವಾಯಿತಲ್ಲ. ಬಣ್ಣಕ್ಕೊಂದು ಮತ, ಜಾತಿಗೊಬ್ಬ ಮಹಾಪುರುಷ ತಂದೆವಲ್ಲ. ಸಮಾನತೆ ಬಿತ್ತಿದ ಮಹಾಪುರುಷರ ಚಿಂತನೆ ಸಮಾಧಿ ಮಾಡಿದ್ದೇರಲ್ಲ. ಪ್ರತಿಮೆ ಸ್ಮಾರಕ ನಿರ್ಮಿಸಿ ಪ್ರಗತಿ ಎನ್ನುತ್ತಿದ್ದೇವಲ್ಲ. ವಿಚಾರವಂತರ ಕತ್ತು ಹಿಸಿಕ್ಕಿ ಮದ್ದುಣ್ಣಿಸಿ ವಿಜೃಂಭಿಸುತ್ತಿರಲ್ಲ. ನಮಸ್ಕಾರ. ಕಾಯಕ ಮಾಡಿದ್ರಿ, ಅದಕ್ಕೆ ಕಾಕ ನಿನಗೆ ಕೋಟಿ ಸಲಾಂ, ಅದಕ್ಕೆ ಕಾಕ ನಿನಗೆ ಕೋಟಿ ಸಲಾಂ. ತಿಂಗಳ ಹಚ್ಚಿನಲ್ಲಿ ನೀವು ಉಟ್ಕೊಂಡಿರಿ, ತಿಂಗಳ ಹಚ್ಚಿನಲ್ಲಿ ನೀವು ಉಟ್ಕೊಂಡಿರಿ. ಟ್ರೀಟ್ಮೆಂಟ್ ಹಾಕಿದ ದುನಿಯಾ ನೋಡಿ ನೀವು ಬಹಳ ಖುಷಿ ಪಟ್ಟಿರಿ. ಟ್ರೀಟ್ಮೆಂಟ್ ಹಾಕಿದ ದುನಿಯಾ ನೋಡಿ ನೀವು ಬಹಳ ಖುಷಿ ಪಟ್ಟಿರಿ. ನಿಮ್ಮ ಹೊಟ್ಟೆ ಹೊಟ್ಟಿ ನೋವು ಇಟ್ಕೊಂಡು ಮೈ ಮುಂದು ಎಲ್ಲರೂ ಹೊಟ್ಟಿ ಬಟ್ಟಿ ನೋಡಿ, ಮೈ ಮುಂದು ಎಲ್ಲರೂ ಹೊಟ್ಟಿ ಬಟ್ಟಿ ನೋಡಿದ್ರಿ. ಅದಕ್ಕೆ ಕಾಕ ನಿಮಗೆ ಕೋಟಿ ಸಲಾಂ, ಅದಕ್ಕೆ ಕಾಕ ನಿಮಗೆ ಕೋಟಿ ಸಲಾಂ. ಇಷ್ಟೆಲ್ಲ ಮಾಡಿ ಈಗ ಸಾವಿರ ಮಾತ್ರ ಕಾಡ್ಬೇಕಾದ್ರು. ನೀ ಸತ್ತ ನಮ್ಮ ಮಕ್ಕಳಿಗೆ ಅನ್ನ ಹಾಕೋರು ಆಗ್ತಕ್ಕ, ನೀ ಸತ್ತ ಮುಂದೆ ನಮ್ಮ ಮಕ್ಕಳಿಗೆ ಅನ್ನ ಕೊಡೋರು ಆಗ್ತಕ್ಕ. ಅದಕ್ಕೆ ನೀ ಸಾಯ್ಬೇಡ ಕಾಕ. ಡಾಕ್ಟರ್ ಅನಿಲ್ ಕುಮಾರ್ ತೇಗನೂರ ನಿರ್ವಹಿಸಿದರು. ಡಾಕ್ಟರ್ ವಸಂತ ನಾಸಿ ವಂದಿಸಿದರು. ಸುದ್ದಿ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ನಗರದ ಸೇಡಂ ರಸ್ತೆಯ ಭಾವಸಾರ ನಗರದಲ್ಲಿರುವ ಹಿಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆಯ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯ ವತಿಯಿಂದ ಉಚಿತ ಬೊಜ್ಜು ನಿವಾರಣಾ ಶಿಬಿರ ಏರ್ಪಡಿಸಲಾಗಿತ್ತು.
ಕಲಬುರಗಿ ಮಹಾನಗರದ ಹೊರವಲಯದ ಸೇಡಂ ರಸ್ತೆಯ ಭಾವಸಾರ ನಗರದಲ್ಲಿರುವ ಶ್ರೀ ಹಿಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆಯ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯ ಸ್ವಸ್ಥವೃತ್ತ ವಿಭಾಗದ ವತಿಯಿಂದ ದಿನಾಂಕ 13 ಮತ್ತು 14 ಡಿಸೆಂಬರ್ 2018 ರವರೆಗೆ 2 ದಿನಗಳ ಕಾಲ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಬೊಜ್ಜು ನಿವಾರಣೆಗಾಗಿ ಉಚಿತ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಆಧುನಿಕ ಜೀವನ ಶೈಲಿಯಿಂದಾಗಿ ಬೊಜ್ಜು ಇಂದಿನ ಸಮಾಜದಲ್ಲಿ ಕಾಣಿಸುವ ಪ್ರಮುಖ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಬೊಜ್ಜಿನಿಂದ ಅನೇಕ ರೋಗಗಳು ಬರುವ ಸಾಧ್ಯತೆ ಇದ್ದು, ಮುಖ್ಯವಾಗಿ ಹೃದಯಾಘಾತ, ಅಧಿಕ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ, ಪಾರ್ಶ್ವವಾಯು, ಮೂತ್ರಪಿಂಡ ತೊಂದರೆ ಸೇರಿದಂತೆ ಇತರೆ ಸಮಸ್ಯೆಗಳು ಉದ್ಭವಿತವಾಗಬಹುದು. ಹೀಗಾಗಿ ಈ ಶಿಬಿರದಲ್ಲಿ ಆಯುರ್ವೇದದ ಪ್ರಕಾರ ಸರಳ ಆಹಾರ ವಿಹಾರ ಮತ್ತು ಯೋಗಾಭ್ಯಾಸ ಪದ್ಧತಿಯನ್ನ ಹೇಳಿಕೊಡಲಾಗುತ್ತಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ವಿಜಯಲಕ್ಷ್ಮಿ ಹರ್ನೂರ್ಕರ್ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಅಲ್ಲಮ ಪ್ರಭು ಮನವಿ ಮಾಡಿದ್ದಾರೆ. ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಇವತ್ತು ನಾವು ಸ್ಥೌಲ್ಯಕ್ಕಾಗಿ ಉಚಿತ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನಗಳಲ್ಲಿ ಬದಲಾದಂತಹ ಜೀವನ ಶೈಲಿಯ ಕಾರಣಕ್ಕಾಗಿ ಅನೇಕ ವ್ಯಾಧಿಗಳು ಉಂಟಾಗ್ತಾ ಇದ್ದಾವೆ. ಸೊ ಒಂದೇನಂತಂದರೆ ಇವತ್ತಿನ ಒಂದು ದೊಡ್ಡ ಸಮಸ್ಯೆ ಸ್ಥೌಲ್ಯ ಅಂತ ಹೇಳಿ ಅನೇಕ ಜನ ಸ್ಥೌಲ್ಯಕ್ಕಾಗಿ ಬೇರೆ ಬೇರೆ ವಿಧಾನಗಳನ್ನು ಹುಡುಕ್ತಾ ಇದ್ದಾರೆ. ಸ್ಥೌಲ್ಯ ಕಡಿಮೆ ಆಗಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿ ಕೆಲವೊಂದು ಸಾರಿ ಸ್ಥೌಲ್ಯ ಕಡಿಮೆ ಆಗ್ತದೆ, ಆದರೆ ಅದರಿಂದ ಏನೋ ಬೇರೆ ಅಡ್ಡ ಪರಿಣಾಮಗಳು ಉಂಟಾಗ್ತವೆ. ಆದರೆ ಆಯುರ್ವೇದದಲ್ಲಿ ಸ್ಥೌಲ್ಯ ಅನ್ನುವಂಥ ಒಂದು ವಿಷಯ ಏನಿದೆ ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಸ್ಥೌಲ್ಯಕ್ಕೆ ಇರುವಂಥ ಬೇರೆ ಬೇರೆ ಕಾರಣಗಳು, ಅವುಗಳ ಮೂಲ, ಅವುಗಳಿಗೆ ಬೇಕಾದಂತಹ ಔಷಧಿ, ಅವುಗಳಿಗೆ ಬೇಕಾದಂತಹ ಆಹಾರ ಪದ್ಧತಿ, ಅದನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾದಂತಹ ಯೋಗ, ಹೀಗೆ ಸಮಗ್ರವಾದಂಥ ಒಂದು ಚಿಕಿತ್ಸಾ ವಿಧಾನ ಮತ್ತು ಸ್ಥೌಲ್ಯದ ರೋಗಿಗಳಿಗೆ ಒಂದು ಸಮಗ್ರವಾದಂತಹ ಮಾಹಿತಿಯನ್ನು ನೀಡುವಂಥ ಔಷಧದ ಜೊತೆಗೆ ಆಹಾರದ ಪಟ್ಟಿ ಮತ್ತು ಯೋಗ. ಸೊ ಹೀಗೆ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೇ ಸ್ಥೌಲ್ಯದಿಂದ ಮುಕ್ತ ಆಗುವಂಥ ಒಂದು ಚಿಕಿತ್ಸಾ ಶಿಬಿರವನ್ನು ಇವತ್ತು ನಾವು ಹಿಂಗುಲಾಂಬಿಕಾ ಆಯುರ್ವೇದಿಕ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ನಗರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗನ ಪಡಿಸ್ಕೊಳ್ಬೇಕಂತ ಹೇಳಿ ನಾನು ಪ್ರಿನ್ಸಿಪಾಲ್ ಡಾಕ್ಟರ್ ಅಲ್ಲಮ ಪ್ರಭು, ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವಿನಂತಿಸಿಕೊಳ್ತೇನೆ. ಈ ಶಿಬಿರದಲ್ಲಿ ಡಾಕ್ಟರ್ ಭುವನೇಶ್ವರಿ ಅವಟೆ ಸೇರಿದಂತೆ ಇತರೆ ಅನೇಕ ಜನ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಕಲಬುರಗಿ ಮಹಾನಗರದ ಕೂಬಾ ಪ್ಲಾಟ್ನಲ್ಲಿರುವ ಶಿವಮಂದಿರದಲ್ಲಿ ವಿಜಯವಾಣಿ, ದಿಗ್ವಿಜಯ ನ್ಯೂಸ್ ಹಾಗೂ ಕನ್ನಡ ಮ್ಯಾಟ್ರಿಮುನಿ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಯಂವರ ಪಾರ್ವತಿಯಾಗ ಜರುಗಿತು. ಬಣ್ಣ ಬಣ್ಣದ ಸುಂದರವಾದ ರಂಗೋಲಿಯ ಮಧ್ಯೆ ಇಡಲಾಗಿರುವ ಕಲಶದ ದೃಶ್ಯ, ಇನ್ನೊಂದೆಡೆ ಸಾಲಾಗಿ ಜೋಡಿಸಲಾಗಿರುವ ನವಗ್ರಹದ ದೃಶ್ಯ, ಮತ್ತೊಂದೆಡೆ ಸಾಲು ಸಾಲಾಗಿ ಕುಳಿತಿರುವ ಮುತ್ತೈದೆಯರ ಸಾಲು, ಮಗದೊಂದೆಡೆ ಪೂರ್ಣಾಹುತಿಯನ್ನ ನೀಡುತ್ತಿರುವ ದೃಶ್ಯ. ಹೌದು, ಇಂತಹ ಧಾರ್ಮಿಕ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ಮಹಾನಗರದ ಕೂಬಾ ಪ್ಲಾಟ್ನಲ್ಲಿರುವ ಶಿವಮಂದಿರದಲ್ಲಿ. ಇಲ್ಲಿ ವಿಜಯವಾಣಿ ಕನ್ನಡ ದಿನಪತ್ರಿಕೆ, ದಿಗ್ವಿಜಯ ನ್ಯೂಸ್ 24x7 ಮತ್ತು ಕನ್ನಡ ಮೆಟ್ರಿಮೋನಿ ಸಹಯೋಗದಲ್ಲಿ ಇಂದು ಸ್ವಯಂವರ ಪಾರ್ವತಿಯಾಗವನ್ನ ಆಯೋಜಿಸಲಾಗಿತ್ತು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು.
ಕಲ್ಯಾಣಾರ್ಥವಾಗಿ ವಿಜಯವಾಣಿ ಕನ್ನಡ ದಿನಪತ್ರಿಕೆ ಮತ್ತು ದಿಗ್ವಿಜಯ ಚಾನಲ್ ಹಾಗೂ ಕನ್ನಡ ಮೆಟ್ರೋ ಮನಿ ಸೇರಿಕೊಂಡು ನಾವು ಇವತ್ತು ಇಲ್ಲೇ ಕುಬಾ ಪ್ಲಾಟ್ನ ಶಿವಮಂದಿರದಲ್ಲಿ ಪಾರ್ವತಿ ಯಾಗ ಅಂದರೆ ಸರ್ವರಿಗೂ ಅನುಕೂಲ ಆಗಲಿ, ಸರ್ವರಿಗೂ ಎಲ್ಲ ಪಾಪಗಳು ಪರಿಹಾರ ಆಗಲಿ, ಆಮೇಲೆ ಎಲ್ಲ ದೋಷಗಳು ಪರಿಹಾರ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಯಾಗವನ್ನು ಮಾಡಿದ್ದೀವಿ. ಇವತ್ತು ಈ ಯಾಗದಲ್ಲಿ ಸುಮಾರು ಒಂದು 500ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಅತ್ಯಂತ ಸುಸಜ್ಜಿತವಾಗಿ ಈ ಒಂದು ಕಾರ್ಯಕ್ರಮ ನಡೀತು. ಇದು ಯಶಸ್ವಿ ಆಗಲಿಕ್ಕೆ ಕಾರಣರಾದಂಥ ಎಲ್ಲರಿಗೂ ಕೂಡ ನಾನು ವಿಜಯವಾಣಿ ಮತ್ತು ದಿಗ್ವಿಜಯ ಚಾನಲ್ನಿಂದ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕನ್ನಡ ಮ್ಯಾಟ್ರಿಮೋನಿ ಹಾಗೂ ಭಾರತ್ ಮ್ಯಾಟ್ರಿಮೋನಿ ಕಡೆಯಿಂದ ಮತ್ತು ಹೃದಯವಾಣಿ ಹಾಗೆ ನಮ್ಮ ದಿಗ್ವಿಜಯ ಟಿವಿ ಚಾನಲ್ ನಡೆಸಿರುವಂಥ ಈ ಒಂದು ಸ್ವಯಂವರ ಯಾಗ ಆಗಿರ್ಬೋದು, ಹಾಗೆ ಕನ್ನಡ ಮ್ಯಾಟ್ರಿಮೋನಿಗೆ ರಿಜಿಸ್ಟ್ರ್ ಏನು ಮಾಡಿಸಿದ್ದಾರೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ರಿಜಿಸ್ಟ್ರೇಷನ್ಸ್ ಆಗಿದೆ. ಸಾಮಾನ್ಯವಾಗಿ ಒಂದು 350 ಜನ ಬಂದು ರಿಜಿಸ್ಟರ್ ಮಾಡಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಪೇಮೆಂಟ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ಈ ಒಂದು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೆ. ಸೊ ಟೀಮ್ ಈಸ್ ವೆರಿ ಹ್ಯಾಪಿ. ಈ ಕಾರ್ಯಕ್ರಮದಲ್ಲಿ ವಿಜಯವಾಣಿ ಕನ್ನಡ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ವಾದಿರಾಜ ವ್ಯಾಸಮುದ್ರ, ಕನ್ನಡ ಮೆಟ್ರಿಮೋನಿಯ ಏರಿಯಾ ಮ್ಯಾನೇಜರ್ ಪ್ರಶಾಂತ್ ಸೇರಿದಂತೆ ಇತರೆ ಅನೇಕ ಜನ ಸಿಬ್ಬಂದಿ ವರ್ಗದವರು ಮತ್ತು ಬಡಾವಣೆಯ ನಾಗರಿಕರು ಸೇರಿದಂತೆ ಸಹಸ್ರಾರು ಜನರು ಪಾಲ್ಗೊಂಡಿದ್ದರು. ಡಿಸೆಂಬರ್ 7 ಹಾಗೂ 8ರಂದು ಕಲಬುರಗಿ ನಗರದ ಹಳೆಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನಲ್ಲಿ ಫಾರ್ಮಾ ಪ್ರದರ್ಶನ ಜರುಗಿತು. ಕಲಬುರಗಿ ನಗರದ ಹಳೆಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿರುವ ರಾಜೀವ್ ಮೆಮೋರಿಯಲ್ ಎಜುಕೇಶನ್ ಸೊಸೈಟಿಯ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ದಿನಾಂಕ 7 ಮತ್ತು 8ನೇ ಡಿಸೆಂಬರ್ 2018ರಂದು ಬೆಳಿಗ್ಗೆ 11 ಗಂಟೆಗೆ 2 ದಿನಗಳ ಕಾಲ RMES ಫಾರ್ಮಾ ಎಕ್ಸಿಬಿಷನ್ 2018 ಆಯೋಜಿಸಲಾಗಿತ್ತು. ಈ 2ನೇ ದಿನದ ಪ್ರದರ್ಶನದಲ್ಲಿ ಅನೇಕ ಜನ ವಿದ್ಯಾರ್ಥಿನಿಯರು ಈ ಪ್ರದರ್ಶನದ ಮೂಲಕ ತಮ್ಮ ಪ್ರತಿಭೆಗಳನ್ನು ಹೊರಹಾಕಿದರು. I am Sheetal. I am family 5th year. I am going to. This is about the health screening. The health screening is very important because before only any disease or any symptoms occurring, we have to go for the screen. Because nowadays what happening, the people who are go directly for the disease they are seeing. But nowadays what happening, nobody is going to screening. So first we have to do the screening. Before only we have did the screening, we will get the what are the disease or what are the signs and symptoms we are occurring. This is about myself Devi. I am studying 5th year in this college. This is the scope of PharmD, and PharmD is a professional course equal to MBBS and BDS. And in the year of 2008, Government of India is introduced in this course. It's a professional course, and the duration of this course is 6 years, and the 5 years of academic year and 1 year is internship. I am Ashad Unisa. This is about TB. TB means tuberculosis. It is mainly caused. It is a chronic disease, granulomatous disease caused by the Mycobacterium tuberculosis, which is usually affected our lung parts. The symptoms may occur in TB patients may be cough. Cough is the main symptom. Cough and fever, loss of appetite. Patient may lose their hungriness, and patient may get losing their weight day by day, and getting headache. Okay, my name is Jabil. I am currently pursuing 4th year PharmD in here. Today, this compound, I am going to give just a little bit explanation about the organ phosphorus compound. In India, we can see that our country is much devoted to use of the pesticides. Among the pesticides, organ phosphorus is the majority of the pesticide what we have used. When the organ phosphate is used for unintentional purpose for like suicidal attempts, well, we can see that. Myself Sultan Mahmud, PharmD 4th year, student of RMS College of Gulbarga or Kalaburgi. Today my topic is snake bite. Our main aim is to encourage the society. In India, about 15 to 20,000 people are died due to the snake bite. Here our topic is to identify whether the snake is venomous or non-poisonous or non-poisonous. Here the 7 snakes are found in India. Where is poisonous snake? We need to identify the snake. Myself Sandeep Chakravarti of PharmD 5th year. This is a topic of role of pharmacist.
Actually, we heard two words like physicians and pharmacists. The physicians who had completed these MBBS and MD and DM program, those were known as the physicians, and the pharmacists were DPharm, MPharm and BPharm and PharmD, were known as pharmacists. And today the role of pharmacist is commonly said as 5 hours. Hi, good afternoon everyone. Myself Girish Kumar Patil from BPharm 3rd year. Today's exhibition is going on. My subject is natural origin of crude drugs. Crude drugs, which are mainly obtained from the natural sources like animal, plants and marine organisms and minerals and etc. And crude drugs, which are mainly obtained from which are the two types of drugs. First one is organized, second one is unorganized. Organized drugs, which are mainly obtained from the organs of the plants. Explaining about chromatography. Chromatography means this is the method or technique which is used to separate the mixtures into an individual components by using stationary or mobile phase. Stationary phase is also called as a adsorbent and mobile phase is also called as a eluent. The stationary phase is classified as 4 classification. The first classification on the basis of nature of stationary and mobile phase. Second classification is on the basis of principle of separation. The third classification on the basis of modes of chromatography. The fourth classification is other types of chromatography. The chromatography. Myself Ambika. Today I am going to doing experiment on the extraction. Extraction means isolation of the soluble material from the insoluble residue by using the suitable solvent. Today in extraction there are 5 types are there. In that I am going to explain about this oxalate extraction. This is the heating mantle and this is the distillation flask and this is the siphon tube and this is the condenser. Why you should use this apparatus means we are extracting the caffeine from the tea powder. We use the myself Pallavi from BPharm 3rd year. I am studying in RMS College of Pharmacy and today I am going to explain about the nutraceutical. What are nutraceutical? Nutraceutical are the herbs which are used for the many nutritional purposes, such as we can see here only, such as lettuce. The scientific name of lettuce. It is used for the treatment of induced sleep. The persons who are suffering from the sleepless during the night time, we can use here it induces sleep. And thyme. Thyme it is used for the treatment of the arthritis. Arthritis means the joint pain, which is usually occurs in the. Good evening everyone. I am going to say about herbs as a cosmetic drugs. This is turmeric. Turmeric it is used to treatment of the skin disease. And this is bringraj. Bringraj it is used in a toothpaste because it will give strength of the teeth. And aloe vera. Aloe vera it is aloe vera. It is used in a treatment of skin diseases only. And neem and tulsi and sandalwood. These 3 drugs are antibacterial. I myself Abhishek. I am using medicinal herbal drugs. I collected drugs, orange peel, eucalyptus and lemon oil, corve and lemongrass oil. Lemongrass is used to painkiller. Orange peel is used to flavoring agents. Lemon is used to acidity and kidney stones. Tea is to release. Hi, myself Chetan Vatade. My project name is Nutraceuticals Herbs as drug. It is neem, honey, clove, fennel, tulsi and asafoetida, senna and ashwagandha, garlic. Neem it is used in leprosy patient and the eye disorder. Honey it is used in antioxidant and eye stimulant. Clove it is used in dental analgesic. And fennel it is used in mouth freshener and carmine means excess of the gas. Tulsi it is used. Myself is Sachin. I am BPharm 3rd year. These are the herbal drugs. Parts of the plant is used as a drugs. For ginger, this is the ginger and curcuma, cinchona, clove, fennel, cardamom, coriander, raulfia, catechu, tulsi. Ginger biological source it consists of rhizomes of the plant ginger. ನನ್ನ ಹೆಸರು ಆಸಿಫ್ ಮಿಯಾ ಅಂತ. ನಾನು ಫಾರ್ಮಡಿ ಫಸ್ಟ್ ಇಯರು. ಇಲ್ಲಿ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡ್ತಾ ಇರೋದು. ಯಾವುದಾದ್ರೂ ಬ್ಲಡ್ ಗ್ರೂಪು RH ಫ್ಯಾಕ್ಟ್ರು ಎಲ್ಲ ಹೇಳ್ತಿರೋದು. ಮತ್ತು ತದನಂತರ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಅದು ಅವ್ರ ವೆಯ್ಟು ಹೈಟು ಮತ್ತು ಅವ್ರ ಬಗ್ಗೆ ಏನಾದರೂ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಏನಂದರೆ ಇಲ್ಲಿ ಬ್ಲಡ್ ಗ್ರೂಪು ಎಲ್ಲಾದರೂ ಟೆಸ್ಟ್ ಮಾಡ್ತಾ ಇರೋದು. RH ಫ್ಯಾಕ್ಟ್ರು ಮತ್ತು RH ನೆಗೆಟಿವ್ ಬ್ಲಡ್ಸು ಎಲ್ಲ ಬ್ಲಡ್ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ತಾ ಇರೋದು. I'm Ketki. We are all here to explain on periodic table. So we have made
will be explaining periodic table. So I will be explaining period 2. In period 2, you can see there is a car burning, and inside under this there is a lion. So the sentence is lion below burning car needs oxygen for new life. So this it indicates lithium, beryllium, boron, carbon, nitrogen, oxygen, fluorine and neon. So like this we have made all one. Good evening everyone, my name is Archana and this period table was under the guidance of Hanumanji Kallu sir, and we all are the determinants Avantika, Ketki, Vijayalakshmi, Neha and myself Archana. I am Aishwarya, B.Pharm pass sir. These all are my friends Ashwini, Siddeshwar, Aniket. We are here to explain the synthesis of paracetamol from para-aminophenol. Now I am going to explain what is the procedure involved in preparing the paracetamol. So firstly, we have to take clean and dry conical flask. In that we have to add 6 gram of para-aminophenol plus 6.5 ml of acetic anhydride, then concentrated H2SO4 2 to 3 drops of. Then we have to heat this beaker into that water bath which contains Charles, and we are from B.Pharm final year students. Actually, our project is based on HPLC. HPLC stands for High Performance Liquid Chromatography. This we can see the instrument here. This is used for identification, separation and to quantify each component in a mixture. Suppose we are synthesizing any compound or any drug, so there will be impurities will be present. So by this instrument we can detect, we can identify and we can separate the compound from that mixture. Myself Kishore, I am explaining about microwave technology and its applications in the pharmaceutical sector. Microwaves, waves are generally two types, mechanical waves and electromagnetic waves. Microwaves comes under the category of electromagnetic waves. There are some advantages for the conventional method of heating in microwave heating. In conventional method of heating, heating is not uniform. In this, heating will be uniform, and in this we can achieve high temperatures, and in this we can achieve, but it will take more time. For making 100 degrees, it takes nearly 2. My name is Shruti from B.Pharm 4th year. My topic is drug development. How drug will come to the market. It is a process of bringing a new pharmaceutical drug to the market. First we will collect the compounds and we will go for the primary assay. In that we will experiment on animals. We are not able to give direct to the animals, drugs to the animals. That too in a in vitro condition, in a test tube experiment. After that secondary assay. There we will conduct the experiment on human beings. Afsar Khan. Okay. So इस पे थोड़ा okay, we are having acid in these beakers and a base in this beaker. Okay, so we will have acid and base reaction. Now I will show you how acid and base reaction occurs. When we add this base in acid, it will show some color because it shows the end point of the reaction. Whatever the acid was. Myself Sangamesh, we are welcome to the 4D house. 4D is nothing but a drug discovery and drug development. How the drug will discover and how the development will takes place. This entire process will take around 10 to 15 years for the development of the drug, and it is around 12 to 15 years time will be needed, and cost for more than 5,000 crore rupees will be needed for the discover only one single new drug molecule. And this entire process will discover classified as a 3 main process: drug discovery phase, preclinical phase and clinical trial phase. In drug discovery phase, around 10,000 compounds will be chosen. This myself Namrata from PharmD 3rd year. So ನಾನು ಇಲ್ಲಿ clinical trials ಬಗ್ಗೆ ಹೇಳ್ತಾ ಇದ್ದೀನಿ. When once the drug is discovered, after that it should pass the preclinical trials, and after this drug discovery and after the drug discovery it has to go to the developmental stage, that is nothing but preclinical and clinical evaluation. When once the drug is past the preclinical evaluation, that is nothing but animal studies. In animal studies we will see that pharmacology. Student of 3rd year PharmD, let me continue the clinical trials. Phase 3 clinical trials is conducted on large scale, multi-centered and heterogeneous population. In this phase, about 1,000 to 3,000 patients will be involved from different places. This phase is conducted in order to know the safety and efficacy of the drug, and also to minimize the information which is gathered from phase 1 and phase 2 trials. Hello, ನನ್ನ ಹೆಸರು ರೋಹಿತ್ ಅಂತ.
ನನ್ನ ಹೆಸರು ರೋಹಿತ್ ಅಂತ. ಅದೊಂದು 4D ಡ್ರಗ್ ಡಿಸ್ಕವರಿ ಆ್ಯಂಡ್ ಡ್ರಗ್ ಡೆವಲಪ್ಮೆಂಟ್ ಒಂದು ಟಾಪಿಕಲ್ಲಿ ನಾವು ಇದೊಂದು ಎಕ್ಸಿಬಿಷನ್ಗೆ ನಾವು ಪ್ರೆಸೆಂಟೇಷನ್ ಮಾಡಿದ್ದೀವಿ. ಈ 4D ಅಂದರೆ ಡ್ರಗ್ ಡಿಸ್ಕವರಿ ಆ್ಯಂಡ್ ಡ್ರಗ್ ಡೆವಲಪ್ಮೆಂಟ್. ಇಲ್ಲಿ ನಾವು ಫಸ್ಟಿಗೆ ನೋಡ್ತೀವಿ, ರಿಸರ್ಚರ್ಸ್ ಸೈಂಟಿಸ್ಟ್ ಏನು ಮಾಡ್ತಾರೆ, ಒಂದು 10,000 ಕಂಪೌಂಡನ್ನು ಉತ್ಪಾದನೆ ಮಾಡ್ತಾರೆ. ಅಲ್ಲಿಂದ ನಾವು ಎನಿಮಲ್ಸ್ ಮೇಲೆ ಸ್ಟಡಿ ಮಾಡ್ತೀವಿ. ಅದು ಎನಿಮಲ್ಸಲ್ಲಿ ಸ್ಟಡಿ ಮಾಡಿದ್ಮೇಲೆ ಸೇಫ್ಟಿ ಅಂತ ಗೊತ್ತಾದ್ಮೇಲೆ ನಾವು CDSU ಇಂದ ಪರ್ಮಿಷನ್ ತೊಗೋತೀವಿ. ಅಲ್ಲಿಂದ ಪರ್ಮಿಷನ್ ತೊಗೊಂಡು ಅವರು ನಮ್ಮ ಇದಿಷ್ಟು ಇಂದಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ.